ಎಸ್, ಈಗ ಪಾದಯಾತ್ರೆ ಮಧ್ಯಾಹ್ನ ಕೂಡ ಊಟ ಮುಗಿದ ನಂತರ ಹೊರಟಿತ್ತು. ಈ ಒಂದು ಸಂದರ್ಭದಲ್ಲಿ ಮಳೆ ಕೂಡ ಬಂತು. ಈಗ ಕಾಫಿ ಬ್ರೇಕ್ ಅನ್ನ ನೀಡಿದ್ದಾರೆ. ನಮ್ಮ ಜೊತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾರೆ. ಸರ್, ಇವಾಗ ಮಳೆ ಕೂಡ ಆರಂಭ ಆಯ್ತು. ಈ ಒಂದು ಸಂದರ್ಭದಲ್ಲಿ ಬಿಡದೆ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಈಗ ಇವತ್ತಿನ ಪಾದಯಾತ್ರೆಯ ವಿಶೇಷತೆ ರಾಜ್ಯದ ಹಲವಾರು ಮೂಲೆಗಳಿಂದ ನಮ್ಮ ಭಾಗದ 2 ಪಂಚಾಯಿತಿಯ ರೈತರ ಸಂಕಷ್ಟವನ್ನ ಪ್ರತಿನಿತ್ಯ ಹಲವಾರು ಮಾಧ್ಯಮದ ವೇದಿಕೆಗಳಲ್ಲಿ ಏನ್ ಕಂಡಿದ್ದಾರೆ ಜನ, ಅವ್ರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದಕ್ಕೆ ಅನ್ನದಾತರನ್ನ ಉಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅನ್ನದಾತರು ಇವತ್ತು ಬಂದಿರತಕ್ಕಂಥದ್ದು, ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು ಇವತ್ತಿನ ಪಾದಯಾತ್ರೆಯ ಒಂದು ವಿಶೇಷತೆ. 3 ದಿನಗಳ ಕಾಲ ಈ ಪಾದಯಾತ್ರೆಯನ್ನ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಹೋಗಬೇಕು ಅನ್ನುವಂತ ನಿರ್ಧಾರವನ್ನ ಮಾಡೋದಕ್ಕೆ ಮುಖ್ಯವಾದಂತ ಕಾರಣ 500ಕ್ಕೂ ಹೆಚ್ಚಿನ ದಿನಗಳು, ಅಂದ್ರೆ ಇವತ್ತು 516 ದಿನಗಳು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇಲ್ಲಿಯವರೆಗೂ ರಾಜ್ಯ ಸರ್ಕಾರದ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಲಿ ಅಧಿಕಾರಿಯಾಗಿ ಯಾವ ರೀತಿ ಕನ್ಸೆಂಟ್ ಅಕ್ವಿಸಿಷನ್ ಆಗಬೇಕಾಗಿದೆ ಎಲ್ಲವನ್ನ ಗಾಳಿ ತೋರಿ 2017 ನೀವು ಅಳವಡಿಕೆ ಮಾಡಬೇಕಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ಆಕ್ಟ್ ಅದು. ಅದನ್ನ ಮಾಡಿದ್ರೆ ನೀವು 80%ಗೂ ಹೆಚ್ಚು ಜನ ಅವರ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಮಾಡಬೇಕಾಗಿತ್ತು. ಇವೆಲ್ಲ ಬೈಪಾಸ್ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಆಕ್ಟ್ ನ ತಗೊಂಡ್ಬರ್ತಾರೆ. 1987ರ ಕೂಡ ಆಕ್ಟ್ ನ ತಗೊಬಂದು ಇವತ್ತು ಈ ಅಕ್ವಿಸಿಷನ್ ನ ಮಾಡ್ತಕ್ಕಂಥದ್ದು ಹೊರಡ್ತಾರೆ. ಎಲ್ಲಿಯೂ ಕೂಡ ಗ್ರಾಮ ಸಭೆಗಳಾಗ್ಲಿ ಪಬ್ಲಿಕ್ ನೋಟಿಫಿಕೇಶನ್ಗಳಾಗ್ಲಿ ಏನು ಕೂಡ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಇವತ್ತು ಬೀದಿಗಿಳಿದಿದ್ದಾರೆ. ಅವರಂತೂ ಬಂದಿಲ್ಲ, ನಾವಾದ್ರೂ ವಿಧಾನಸೌಧಕ್ಕೆ ಹೋಗಿ ಅವ್ರನ್ನ ಪ್ರಶ್ನೆ ಮಾಡುವಂತದ್ದು ಆಗ್ಬೇಕು ಅನ್ನುವಂಥದ್ದಕ್ಕೆ ಇವತ್ತು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈಗ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು, ಇದಕ್ಕೆ ಬಾಲಕೃಷ್ಣ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು, ಈ ಯೋಜನೆಯನ್ನ ತಂದಂತವರೇ ಸರ್ವನಾಶ ಆಗ್ತಾರೆ, ಇದನ್ನು ತಾಯಿ ಚಾಮುಂಡೇಶ್ವರಿ ನೋಡ್ತಿರ್ತಾಳೆ ಅಂತ. ಈ ಯೋಜನೆಯನ್ನ ತಂದಂತವರು ಸರ್ವನಾಶ ಆಗ್ತಾರೆ ಅಂದ್ರೆ ಬಹುಶಃ ಕಾಂಗ್ರೆಸ್ನ ಪತನದ ದಿನಗಳು ಆರಂಭ ಆಗಿದೆ ಅಂತಕ್ಕಂಥದ್ದು ಬಹುಶಃ ಅವರೇ ಹೇಳ್ತಾ ಇದ್ದಾರೆ ಅನ್ಕೊಳ್ತೀನಿ. ಯಾಕೆಂದ್ರೆ ಈ ಯೋಜನೆಯ ತಾತ್ವಿಕ ಸೂಚನೆಯನ್ನ ಮಾಡಿದಂಥದ್ದಷ್ಟೇ ಕುಮಾರಣ್ಣ ಅವರು, ಅಂದ್ರೆ ಪ್ರಾಜೆಕ್ಟ್ ನೋಟಿಫಿಕೇಶನ್ ಮೇಲೆ ಇನ್ನೇನು ಮಾಡಿಲ್ಲ. ಹಾಗಾಗಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇರ್ಬೋದು, 7 ಹಳ್ಳಿಯ ಅಂತಿಮ ಅಧಿಸೂಚನೆ ಇರ್ಬೋದು, ಈಗ ಇವ್ರ ಕಾಲದಲ್ಲಿ ಪ್ರಾಧಿಕಾರ GBDಯನ್ನ ರಚನೆ ಮಾಡಿಕೊಂಡು GBIT ಹೆಸರಲ್ಲಿ ಹೆಚ್ಚು ಕಮ್ಮಿ 9,000ಕ್ಕೂ ಹೆಚ್ಚು ಕೃಷಿ ಪ್ರದೇಶವನ್ನು ಒಡೆಯುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇವರು. ಇದು ಇವರ ಯೋಜನೆ. ಇದು ಕುಮಾರಣ್ಣ ಅವರ ತಲೆ ಮೇಲೆ ಗಂಟಾಗ್ತಕ್ಕಂಥದ್ದು ಬೇಡ. ಕುಮಾರಣ್ಣ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಸದನದಲ್ಲಿ ರೆಕಾರ್ಡಿಂಗ್ ಇದೆ, ನಾವೇನು ಅದನ್ನ ಸುಳ್ಳು ಹೇಳೋ ಅಂತದಕ್ಕೂ ಆಗಲ್ಲ, ಮರೆಮಚ್ಚೋದಕ್ಕೂ ಸ್ವತಃ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ ನ ಕೈ ಬಿಡ್ತಾ ಇದ್ದೇನೆ. ಕಾರಣ, ಈ ಭಾಗದ ರೈತರು ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ 3ನೇ ಸಭೆಯಲ್ಲಿ ಅವ್ರಿಗೆ ಅರಿವಾದಂತ ವಿಚಾರ ಕೃಷ್ಣ ಕಚೇರಿಯಲ್ಲಿ ಚರ್ಚೆ ಮಾಡಿದಾಗ ಯಾವ ಕಾರಣಕ್ಕೂ ರೈತರ ವಿರುದ್ಧವಾಗಿ 1 ಇಂಚ್ ಭೂಮಿನೂ ಕೂಡ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಕುಮಾರಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ರಾಮನಗರ ಜಿಲ್ಲೆಯಾದ್ಯಂತ ಯಾವುದೇ ತರದ ಒಂದು ಸ್ಥಾನ ಇಲ್ಲ JDSಗೆ, ಹೀಗಾಗಿ ರಾಜಕೀಯ ಅಸ್ತಿತ್ವಕ್ಕಾಗಿ ಒಂದು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ. ರಾಜಕೀಯ ಭಯದ ವಾತಾವರಣ ಕಾಣ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಕಾರಣ ನೀವೇ ನೋಡಿದಿರಿ, ಪಾದಯಾತ್ರೆ ಘೋಷಣೆ ಮಾಡ್ತಾ ಇದ್ದಂತೆ, ಪಾದಯಾತ್ರೆಯ ಪೂರ್ವ ತಯಾರಿ ಆಗ್ತಾ ಇದ್ದಂತೆ ಇಲ್ಲಿ ಹೋರ್ಡಿಂಗ್ಗಳನ್ನ ಹಾಕ್ತಾರೆ, ಪಶ್ಚಾತ್ತಾಪ ಯಾತ್ರೆ ಅಂತ. ಬೆಳಗ್ಗೆ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಕೋಟ್ಯಾಂತರ ರೂಪಾಯಿ ದುಡ್ಡು ಕಾಸು ಖರ್ಚು ಮಾಡಿ ಜಾಹೀರಾತುಗಳನ್ನ ಬಿಡುಗಡೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇವತ್ತು ಪಾದಯಾತ್ರೆಯಲ್ಲಿ ಕುಮಾರಣ್ಣ ಅವರು ಭಾಗವಹಿಸಿ ಕೇಳಿರ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದಿರ 2 ಕೋಟಿ ಕಾಂಪನ್ಸೇಷನ್ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಹೇಳಿದಂಥವ್ರು ಈಗ 3 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಏಕಾಏಕಿ. ಸಮಿತಿ ರಚನೆ ಮಾಡ್ತೀನಿ ಅಂದಂಥವ್ರು 4 ವಾರದ ಹಿಂದೆ ಆನ್ ದ ಸೇಮ್ ಡೇ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಸಮಿತಿಯನ್ನ ನಿನ್ನೆಯ ದಿನ ತರಾತುರಿಯಲ್ಲಿ ಕೆಲವೊಂದಷ್ಟು ನಿವೃತ್ತ ನ್ಯಾಯಾಧೀಶರು ಅಧಿಕಾರಿಗಳನ್ನಿಟ್ಟು ಒಂದು ಸಮಿತಿ ಮಾಡಿದ್ದಾರೆ. ಇದೇ ಸಮಿತಿಯನ್ನ ಇವತ್ತೇನು ಮಾಡಿದ್ದಾರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ.
ಸತ್ಯ ಶೋಧನಾ ಸಮಿತಿಯನ್ನ ಅಧ್ಯಕ್ಷತೆಯನ್ನ ಅದರ ಪಾತ್ರವನ್ನ ಮುಖ್ಯ ಪಾತ್ರವನ್ನ ವಹಿಸಿದಂಥವರು ಈಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು. ಅದರಲ್ಲಿ ಅವರೇ ಅವತ್ತು ಒಂದು ರಿಪೋರ್ಟನ್ನು ಏನು ತಯಾರಿ ಮಾಡಿದ್ರು, ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ ಅವೆಲ್ಲವೂ ಕೂಡ ಆ ರಿಪೋರ್ಟಲ್ಲಿ ಮುಂದಿಟ್ರು. ಈಗ ಅದೆಲ್ಲದನ್ನ ಗಾಳಿಗೆ ತೋರಿ 30 ದಿನದಲ್ಲಿ ಸಮಿತಿಯವ್ರಿಗೆ ಇಲ್ಲಿ ಇರ್ತಕ್ಕಂಥ ವಿಷಯವನ್ನ ನಮ್ಗೆ ಅರಿವು ಮೂಡಿಸ್ಬೇಕು ವರದಿ ಮೂಲಕ ಅಂತ ಹೇಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಪೆನ್ನು ಪೇಪರ್ ಎಲ್ಲ ಇವ್ರದೇ. ಇವ್ರು ಏನ್ ತಿದ್ದುತ್ತಾರೋ ಇವ್ರು ಏನ್ ಬರೀತಾರೋ ಅದಕ್ಕೆ ರುಜುವಾತಾಗಿ ಕೊಡ್ತಾರಷ್ಟೇ. ನಮಗ್ ಗೊತ್ತಿಲ್ವಾ ಸಮಿತಿಲಿ ಏನ್ ಬರುತ್ತೆ ರಿಪೋರ್ಟ್ ಅಲ್ಲಿ ಅಂತ. ಈಗ ಈ ಒಂದು ಪಾದಯಾತ್ರೆಗಳು ಅಥವಾ ರಾಜ್ಯವನ್ನು ಸುತ್ತುವಂತ ಕೆಲಸ ಏನ್ ಮಾಡ್ತಿದ್ರಿ, ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಲಿಕ್ಕೆ ಶಕ್ತಿಯನ್ನ ಬಲಪಡಿಸಲಿಕ್ಕಾಗಿ ಈ ಒಂದು ಪಾದಯಾತ್ರೆಗಳ ರಾಜ್ಯ ಸುತ್ತುವಂತ ಕೆಲಸವನ್ನ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಎಷ್ಟು ಸಲ ನನ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ತೀರಿ? ನನಗ್ ಬೇಡಣ್ಣ. ನಾನು ಈ ಪಕ್ಷದ ಕಾರ್ಯಕರ್ತನಾಗಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ. ಇವತ್ತು ಪಕ್ಷದ ಕಾರ್ಯಕರ್ತರು ನಾನು ಯಾವುದೇ ಜಿಲ್ಲೆಗೆ ಹೋದ್ರು, ಅದು ಸಂಘಟನೆ ವಿಚಾರ ಇರ್ಬೋದು, ಬರ ವೀಕ್ಷಣೆಗೆ ಇತ್ತೀಚೆಗೆ ಹೋದಂತ ಕಿತ್ತೂರು ಕರ್ನಾಟಕ ಭಾಗದ ಕಾರ್ಯಕರ್ತರು ಇರ್ಬೋದು, ಎಲ್ಲ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಪಾರ್ಟಿ ಕಟ್ತಕ್ಕಂಥದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅವ್ರ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನ ನನಗೆ ಸಾಕು. ಯಾಕಷ್ಟಲ್ಲೇ ಕೆಡ್ಸ್ಕೊಂತಾರೆ? ನಾನೇನು ಸ್ಟೇಟಸ್ ರಾಜಕಾರಣಿ ಆಗ್ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ, ನಾನೇನು ರಾಜ್ಯಾಧ್ಯಕ್ಷ ಆಗಿ ರಾಜ್ಯಾಧ್ಯಕ್ಷನ ಸ್ಟೇಟಸ್ ನ ಬೈಕೆಯಲ್ಲಿ ಇಟ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ಅವಿರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.